ಗೈಸ್ ಫೈನಲಿ ಫಿಟ್ ಆಯಿತು ಚಿಮಿನಿ. ಈಗ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂತ ಅವರೇ ಹೇಳ್ಕೊಡ್ತಾರೆ, ಬನ್ನಿ ನೋಡೋಣ. ಲೆಟ್ಸ್ ಗೋ. ರಿಮೋಟ್ ಅಲ್ಲಿವರೆಗೂ ಇಟ್ಕೋಬೇಕಾ? ರಿಮೋಟಲ್ಲಿ ಫಸ್ಟ್ ಆನ್ ಮಾಡಬೇಕು. ಯಾವ ಬಟನ್ ನೋಡ? ಅಲ್ಲೇ ಪವರ್ ಆನ್ ಬಟನ್ ಇರ್ತದೆ. ಈ ಸ್ವಿಚ್ ಆನ್ ಮಾಡಿದ್ರೆ ನೀವು ಈ ಥರ ರೆಡ್ ಲೈಟ್ ಬರುತ್ತೆ, ಟಚ್ ಮಾಡಿ ಡೋರ್ ಓಪನ್ ಆಗೋ ಗಂಟ ಇರಬೇಕು. ಟೀ ಕಾಫಿ ಮಾಡ್ತೀರಲ್ಲ ಅವಾಗ ಮಾಡೋದು. ಎರಡನೇ ಸ್ಪೀಡ್ ಅನ್ನ ಸಾಂಬಾರು ಮಾಡ್ತೀರಲ್ಲ ಅವಾಗ. ಮೂರನೇ ಸ್ಪೀಡ್ ಒಗ್ಗರಣೆ ಫ್ರೈ ಟೈಮ್ ಮಾಡ್ತೀರಲ್ಲ ಅವಾಗ. ಬಂದು ಲೈಟ್ ಬೇಡ ಅಂತ. ಓಕೆ, ಇದು ಒಂದ್ಸತಿ ಟಚ್ ಮಾಡಿದ್ರೆ 3 ನಿಮಿಷ ತಗೊಳುತ್ತೆ ಆಫ್ ಆಗುತ್ತೆ. 2 ಸತಿ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಓಕೆ, ಟಚ್ ಬೇಡ ಅಂದ್ರೆ ಸೆನ್ಸರ್. ಅದಕ್ಕೆ ಸೋಡಾ ನಿಂಗೆ ಎಟ್ಕಲ್ಲ ಅಂದ್ಬಿಟ್ಟೆ ನಾನು ಸೆನ್ಸರ್ ಮಾಡಿಸಿರೋದು. ಯಾಕೆ ಹೇಳೋ, ಕೈ ಹಿಂಗೆ ಅನ್ಬೋದಲ್ಲ. ಈ ಕಡೆಯಿಂದ ಒಂದ್ಸತಿ ಮಾಡಿದ್ರೆ 3 ನಿಮಿಷ, 2 ಸತಿ ಮಾಡಿದ್ರೆ ಇಮಿಡಿಯೇಟ್ ಆಫ್ ಬೇಡ ಅಂದ್ರೆ ರಿಮೋಟ್ ಅಷ್ಟೇ. ರಿಮೋಟ್ ತರಿಸ್ಬಿಟ್ಟಿದ್ದೀನಿ, ಅದಕ್ಕೇ ರಿಮೋಟ್. ಯಾವ ಕಂಪ್ನಿ ಅದು? ಚಿಮ್ನಿ. ಹಾಂ, ಫೇವರ್ ಕಂಪ್ನಿ. ಎಷ್ಟು ಒಂದು ಕೊಟ್ಟಿದ್ದು ನಾನೇ ಮರ್ತ್ಕೊಬಿಟ್ಟೆ. ಆಲೆ ತಂದಿದ್ದೀನಿ ಬರೀ 3-4 ದಿನ ಆಗಿರೋದಕ್ಕೆ. 29,000 26-27 ಇರುತ್ತೆ. ಹೈಟ್ ಬರುತ್ತಾ? ಇಲ್ಲಿಂದ ಏನಾಗುತ್ತೆ ಪಟ್ಟಿ ಅದ ಪ್ಲೌಡ್. ಐತೆ. ಬೇರೆ ಒಂದು ಪಟ್ಟಿ ಬೇರೆ ಬಡಿ. ಯಾವ ಪಟ್ಟಿ? ಇಲ್ಲ ಮೇಲೆ ಹೋಯ್ತದ ಅದು? ಹಾಂ, ಅಲ್ಲೊಂದು ಈ ಕಡೆ ಒಂದು ಹೊಡಿಲೇಬೇಕಲ್ವಾ? ಫೋನ್ ಇದೆ. ಫ್ರೆಂಡ್ಸ್, ಇವನು ನೋಡಿ ನಮ್ದೆಡೆ ಚಿಮ್ನಿ ಏನು ಭಾರ ಇಲ್ಲ, ಲೈಟ್ ವೇಟ್ ಆಗಿರುತ್ತೆ. ಹೊಸ ಚಿಮ್ನಿ 30,000 ಕಾಸ್ಟ್. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ. ಹಂಗೊಂದು ಸ್ವಲ್ಪ ಕ್ರಾಸ್ ಆಗ್ಬಿಡುತ್ತಲ್ವಾ? ಫಿಟ್ ಆಗಿದೆ. ಇದಕ್ಕೆ ಎಷ್ಟು ಎಕ್ಸ್ಟ್ರಾ ಕಾಸ್ಟ್? ಎಷ್ಟು ಎರಡು ಚಿಲ್ಲರೆ 1400. ಇಯರ್ಸ್ ವಾರಂಟಿ. ಇದೆಲ್ಲ ಫೋಟೋ ಹೊಡೆದು ಮರಿಬೋದು. ವಿಡಿಯೋನೇ ಮಾಡ್ತಾ ಇದ್ದೀನಿ ಬಿಡಿ ಅವರು. ಇದು ಒಳಗಡೆ ಹೋಗಿ ಕೂತ್ಕೋತದ ಅದು? ಆ ಕಡೆಯಿಂದ ಏನು ಬರಬಾರ್ದು ಅನ್ನೋ ಇಲ್ಲಿ ಪಲ್ಲಿ ಏನಾದರೂ ಒಳಗಡೆ ನುಗ್ಬಾರ್ದು ಅಂತನಾ? ಇದು ಎಕ್ಸ್ಪೆಂಡ್ ಆಯ್ತದ? 7 ಫೀಟ್ ಬರುತ್ತೆ. ಹಾಂ,
ಕಾಳು ಈಚೆ ಎಷ್ಟು ಬೇಕು ನೋಡಿ. ತೊಳೆಯೋಣ ಏನು ತೊಂದರೆ ಇಲ್ಲ. ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ತಡ್ಕಿ. ಈಚೆಗಡೆ ನೋಡೋಣ. ಹೋಗಿ ನೋಡು ಕರೆಕ್ಟಾಗಿ. ಆಗುತ್ತೆ. ಹಾಂ ಬೇರೆದೆಲ್ಲಾದ್ರೂ ಬೇರೆ ಇದು ನಿಮ್ಗೆ ಇದು ಬರುತ್ತೆ ನೋಡಿ. ಅವಾ ಅದು ಮಾತ್ರ ಈಚೆ ಹೋಗೋದಷ್ಟೇ. ಆಯದೆಲ್ಲ ಹೊರಗಡೆ ಸ್ಟೋರ್ ಆಗೋದು. ಆಟೋ ಕ್ಲೀನರ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಅಷ್ಟೇ. ಅದು ಹಂಗೆ ಸೆಟ್ಟಿಂಗ್ಸ್ ಹೇಳ್ಕೊಟ್ಬಿಡಿ ನಮಗೆ. ಅದು ಯು ಪಿ ಎಸ್ ಅಲ್ಲಿ ಓಡುತ್ತಾ? ಜಾಸ್ತಿ ಕರೆಂಟ್ ಯೂಸ್ ಆಗಲ್ಲ. ಹಾಂ ಜಾಸ್ತಿ ಕರೆಂಟ್ ಯೂಸ್ ಆಗಲ್ಲ. ಜಾಸ್ತಿ ಕರೆಂಟ್ ಯೂಸ್ ಆಗಲ್ಲ, ಆಫ್ ಆಗ್ಬಿಡ್ತದ ಆಟೋಮೆಟಿಕ್ಕು? ಇಲ್ಲ, ಮತ್ತೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸಾಕಲ್ಲಿ ಈಚೆಗೆ ಬಿಟ್ಟು ಅದೇನಾಯ್ತು? ಹಿಡ್ಕೋಬೇಕಾ? ಬೇರೆ ಗ್ಲಾಸ್ ಹಿಡಿದು ಕೆಳಗಡೆಗೆ. ಗ್ಲಾಸ್ ಹಿಡ್ಕೊಳ್ಳ. ಇರಿ ಒಂದು ನಿಮಿಷ, ಇದನ್ನ ಮೇಲ್ಗಡೆ ತಳ್ಳಿ. ತಳ್ಳಿ ಮೇಲ್ಗಡೆ. ಈ ಮಿಷಿನ್ಗೆ ಬಡ್ಡಿ ಮಕ್ಕಳು 20 ಸಾವಿರ ತಗೊಂಡ್ರಲ್ಲಪ್ಪ. ನಿಮಗೆ ಮಂತ್ಲಿ ಸರ್ ಯಾವ ಕಂಪ್ನಿ ಮಾಡಿಲ್ಲ ಕಣೆ, ಯಾವ ಕಂಪ್ನಿ ಹಾಕಿರೋದು ಒಂಥರ ಯಾರು ಈಗ ನೆನ್ನೆ ಅದು 5 ಆಗಿರೋದು ರೈಟ್. ಯಾವ್ದು ಇದಾ? ಎಷ್ಟಾಗೈತೆ? 45 ಸಾವಿರ ಆಗಿದೆ. 45 ಸಾವಿರ ಆಗೈತಾ? ಏನೇ ಗೊತ್ತಾವು. ನೀವು ಇದನ್ನು ಸೆಂಟ್ರಿಗೆ ಫಿಟ್ ಮಾಡ್ಬೋದಿತ್ತು ಕರೆಕ್ಟಾಗಿ. ಇಲ್ಲಿಗೆ ಇಲ್ಲಿ ಆ ಕಡೆ ಬಂದ್ಬಿಡುತ್ತೆ. ಏನಿಲ್ಲ, ಇಲ್ಲಿ ಕರೆಕ್ಟಾಗಿ ಸ್ಟೋವ್ ಬರುತ್ತೆ ನಮ್ಮದು. ಈ ಸ್ಟೋವ್ ಎಲ್ಲಾದರೂ ಮಡಗ್ಬೋದು ಇದಕ್ಕೆ. ಆನ್ ಆಗ್ಬಿಟ್ರೆ ಆಟೋಮೆಟಿಕ್ ಇಳಿಯುತ್ತೆ ಇದೆ. ಮೇಲ್ಗಡೆ ಏನು ಪ್ಲೇವುಡ್ ಏನೋ ಬರುತ್ತೆ ಬ್ರ್ಯಾಂಡ್. ಇದು ಇಂಡಿಯಾಗೆ ಸೆಕೆಂಡಾ? ಸೆಕೆಂಡ್ ಇಂಡಿಯಾ. ಅದೇ ಸೆಕೆಂಡ್ ಅಂತ. ಪ್ರೆಸ್ಟೀಜ್ ಎಷ್ಟನೇ ಬ್ರ್ಯಾಂಡು? ಪ್ರೆಸ್ಟೀಜ್ 9th 10th ಏನೋ ಇದೆ. ಅವಾಗ ಅದೇ ಫಸ್ಟ್ ಬ್ರ್ಯಾಂಡ್ ಅಲ್ವಾ? ಇಲ್ವಾ ಪ್ರೆಸ್ಟೀಜ್? ಯಾವುದು ಇದ್ರದ್ದು? ಇದಕ್ಕೆ ಇದಕ್ಕಿಂತ ಮುಂಚೆಗೆಲ್ಲ BLDC ಮೋಟ್ರ್ ಇತ್ತು. ಹಾಂ, ಅವರು ಈಗ BLDC ಮೋಟ್ರ್ ಕೊಡ್ತವ್ರೆ. ಈಗ ಎಷ್ಟು ಆ್ಯಕ್ಚುಲ್ ರೇಟ್ ಆಗೈತೆ ಅಂತಂದ್ರಲ್ಲ ನಮ್ಮ ಪ್ರೈಸು? ಇದ್ರದ ಹಾಂ 45,000 ಈಗ ಆಗಿರೋದು ನಿನ್ನೆಯಿಂದನಾ? ನನ್ನ ರೇಟ್ ಜಾಸ್ತಿ ಆಗಿದೆ. ಹಾಂ, ನಾನು ತಗೊಂಡಾಗಲೇ ಬಚ್ಚ ಬಂದಿದ್ರಿ 28,500 ಫೈನಲ್ಲು. ಇದು ಕೊಟ್ಟು ಆಫರ್ ಕೊಟ್ಟು. ನೀನು ಆಫರ್ ಇದ್ದಾಗ ಹೋಗಿದ್ಯಾ? ಆಫರ್ ಇದ್ದಾಗ ಏನು ಹೋಗಿಲ್ಲ, ಸುಮ್ಮನೆ ಹೋಗಿದ್ದು. ಆಯ್ತು ತಗೊಂಡ್ಬಿಟ್ಟೆ. ಆಯ್ತು ತಿರ್ಗಾ ಡೌನ್ ಮಾಡ್ತಾರೆ. ಹಾಂ, ತಿರ್ಗಾ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ದಸರಾ ಅಲ್ವಾ, ಆಫರ್ ಕೊಡ್ತಾರೆ. ಗಣಪತಿ ಹಬ್ಬಕ್ಕೂ ಮಾಡ್ತಾರೆ.
ತೋರಿಸ್ಕೊಟ್ಬಿಡಿ ಹೆಂಗೆ ವರ್ಕ್ ಮಾಡೋದು ಅಂತ. ಅಷ್ಟೇ ಸ್ವಲ್ಪ ಯಾರಿಗೆ? ಫೋನ್ ಮಾಡಿಬಿಟ್ರು ಅಕ್ಕೋರು. ವಿಡಿಯೋ ಮಾಡ್ಕೊತವನೆ ಗೊತ್ತಲ್ಲ. ಅದೊಂದು ಪಿಟಿ ಮುದೇವಿ ಎಲ್ಲೋದ್ರು ವಿಡಿಯೋ ಮಾಡ್ಕೊಂಡ್ರೆ ಸಾಯ್ತೆ. ಅದೇ ಅದೊಂದು ಮಿಸ್ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಈ ಬ್ರ್ಯಾಂಡು ಎಷ್ಟು ಸೇಲ್ ಆಗೈತೆ ಆಲ್ರೆಡಿ? ಎಷ್ಟು ಕಸ್ಟಮರ್ಗೆ ಸೇಲ್ ಆಗೈತೆ ಆಲ್ ಓವರ್ ಇಂಡಿಯಾ ಅಂದಾಜು? ಆಲ್ ಓವರ್ ಇಂಡಿಯಾ ಇದು ತಮಿಳ್ನಾಡು ಕೇರಳ ಜಾಸ್ತಿ. ಇನ್ನು ಕೆಳಗಡೆ ಇಂಗ್ರೀಡಿಯಂಟ್ ತಮಿಳ್ನಾಡು ಕೇರಳನೇ ಜಾಸ್ತಿ. ನಾವು ಕೇರಳನ ಫಿಟ್ಟಿಂಗ್ ಹೋಗ್ತೀವಿ ಹಾಂ, ವಾರಕ್ಕೊಂದ್ಸರಿ ಶನಿವಾರ. ಏನು ಡೈಲಿ ಡ್ಯೂಟಿ ಇರ್ತದೆ ನಿಮಗೆ? ಡೈಲಿ. ಹಾಂ, ಇಲ್ಲಾಂದ್ರೆ ಲೋಕಲಲ್ಲಿ ಒಂದು 5-6 ಮಾಡ್ತೀವಿ. ಕೇರಳ ಬಂದೋಗ್ಬಿಟ್ರೆ 15 ಮಿಸ್ಸೇ ಇಲ್ಲ ಕೋಪ. ಹಾಂ, ಏನಾದರೂ ದುಡ್ಡು ಹಾಕ್ಬಿಡಿ, ಸಂಬಳಕ್ಕಿಂತ ಜಾಸ್ತಿ ಇದನ್ನೇ ದುಡ್ಡು ಹಾಕ್ಬಿಡ್ತೀರಿ. ಇದೆಲ್ಲ ಕಂಪ್ನಿಗೆ ಹೋಗೋದು ನಮಗೆಲ್ಲ. ನಮ್ಗೆ ಸ್ಯಾಲ್ರಿ ಅಷ್ಟೇ. ಏನು ಸ್ಯಾಲ್ರಿ ನಿಮಗೆ? ನಮಗೆ 15,000. ಏನು ಗುರು, ರೀಸೆಂಟ್ ಸರಿ ಇರೋದು ನಮ್ಗೆ. ಆಯ್ತು, ಏನು ಬೆಲೆ ಕೊಡುವ? ಏನು ಇಟ್ಟಿರ್ತದೆ ಒಬ್ಬ ಹುಡುಗ 15,000 ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ಕೊಂಡು? ಪೆಟ್ರೋಲ್ ಅವ್ರದೇ ನಿಮ್ದೇನಾ? ಪೆಟ್ರೋಲ್ ಒಂದು ಅವ್ರದೇನಾ? ಹಂಗಾರೆ ಸುತ್ತಬೋದು. ನಮ್ಮ ಪೆಟ್ರೋಲ್ ಅಂದರೆ ಅಷ್ಟೇ. ಆಗಲ್ಲ. 15,000 20,000 ಕೊಟ್ಟರು ಕಮ್ಮಿ. ಹಾಂ, ಗ್ಲಾಸ್ ಕೊಟ್ಬಿಡಿ. ಯಾವ ಗ್ಲಾಸ್? ಮಡಗಿದ್ದೀನಿ ನೋಡಿ. ಇದ್ಯಾವುದು ಇನ್ನೊಂದು ಪೀಸ್ ಐತಲ್ಲ ಇಲ್ಲಿ? ಬ್ಲ್ಯಾಕ್ ಕವರ್ ಕೊಟ್ಬಿಡಿ. ಬ್ಯಾಗಲ್ಲ ಬ್ಯಾಗಲ್ಲ ಬೇರೆದ ಬ್ಯಾಗಲ್ಲ ಬ್ಯಾಗಲ್ಲಂತೆ ಹಾಕು. ಈಗ ನೀವು ತಂದಿದ್ದಾ? ನಾನು ಬೇರೆ ಹಾಕಿದ್ದೀನಿ. ಅವ್ರು ಬೇರೆ ಹಾಕೋದಂತೆ. ಇನ್ನೊಂದು ಏನೋ ಒಂದು ಫಾಲ್ಟ್ ಐತೆ. ಇದೇನು ರಿಮೋಟಾ? ಹಾಂ, ಓ, ರಿಮೋಟು ಕೊಟ್ಟಿರ್ತಾರಾ? ರಿಮೋಟು ಐತೆ ಗುರು. ನಮ್ಮ ವೆರೈಟಿ ಕಾರ್ಡ್ ಅಂತ ಫಿಲ್ ಮಾಡ್ಕೊಬಿಡೋರು ಹೆಂಗೆ ಹೇಳ್ತಾರೆ? ಮಿನಿ ವಿಲಾಗ್ ಮಾಡ್ತಾನೆ. ಮಿನಿ ಆಗಲ್ಲ ಅದು. ಮಿನಿ ವಿಲಾಗ್ ಅದು ಮೇಲ್ಗಡೆ ಕುಣಿಸೋದು ಅದು. ಕಾಣ್ಬಾರ್ದು ಅಂತ. ಇದು ಇದೇ ಅಲ್ವಾ ಆಯಿಲ್ ಸ್ಟೋರ್ ಆಗೋದು? ಇದನ್ನ ಬಿಚ್ಕೊಂಡು ನಾವು ಬೇಕಿದ್ರೆ ಕ್ಲೀನ್ ಮಾಡ್ಕೋಬೋದು. ಇದು ಒಳ್ಳೆ ಸಿಸ್ಟಮ್ ಚೆನ್ನಾಗೈತೆ ಇದು ಚಿಮ್ನಿದು. ಹಾಂ ಅಲ್ವಾ? ಕ್ಲೀನ್ ಮಾಡ್ಸಂಗಿಲ್ಲ. 3 years 4 years ಒಂದು ಟೈಮಿಗೆ ಸರ್ವಿಸ್ ಮಾಡಿಸ್ಕೋಬೇಕು ಅಷ್ಟೇ. ಹಾಂ, ಅದೇನೇ ಅಂದರೆ ಇಲ್ಲಿ ಆಯಿಲ್ ಏನಾದ್ರು ಬಂದ್ರೂ ಇದು ನಾವೇ ಎತ್ಕೊಂಡು ಕ್ಲೀನ್ ಮಾಡ್ಬೋದು ಅಂತಲ್ಲ? ನಿಮ್ಮ ಡ್ಯಾಡಿ ಕ್ಲೀನ್ ಮಾಡ್ತಾನಾ? ಇಲ್ಲ ಗೈಸ್, ಫೈನಲಿ ಫಿಟ್ ಆಯಿತು ಚಿಮಿನಿ. ಈಗ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂತ ಅವರೇ ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ. ಲೆಟ್ಸ್ ಗೋ. ಅದೊಂದು ಸ್ವಿಚ್ ವರ್ಕ್ ಆಗಲ್ಲ, ಒಂದು ಸ್ವಿಚ್ ವರ್ಕ್ ಆಗುತ್ತೆ. ಗಾಬರಿ ಆಗ್ಬಿಡಿ. ಹ್ಞೂ, ಈ ಕಡೆ ತುಳಿವ. ಹಾಂ, ಬರೇನು ಆನ್ ಆಯಿತು. ರಿಮೋಟಲ್ಲಿ ಆನ್ ಮಾಡ್ಬೋದು, ಇಲ್ಲ ಅಂದ್ರೆ ಎಲ್ಲ ಆನ್ ಮಾಡ್ಬೋದು ತಾನೆ. ಅನೋ, ಕಮ್ ಹಿಯರ್. ಬಾ ಮೇಲೆ ಫಿಲ್ ಮಾಡಿದ್ರೆ.
ಆಯ್ತು ನೋಡು ಮನೆ ಫ್ಯಾನ್ ಆಯ್ತು. ರಿಮೋಟ್ ಅಲ್ಲಿವರೆಗೂ ಇಟ್ಕೋಬೇಕಾ? ರಿಮೋಟಲ್ಲಿ ಫಸ್ಟ್ ಆನ್ ಮಾಡಬೇಕು. ಯಾವ ಬಟನ್ ನೋಡ? ಅಲ್ಲೇ ಪವರ್ ಆನ್ ಬಟನ್ ಇರ್ತದೆ. ಈ ಸ್ವಿಚ್ ಆನ್ ಮಾಡಿದ್ರೆ ನೀವು ಈ ಥರ ರೆಡ್ ಲೈಟ್ ಬರುತ್ತೆ. ಹಾಂ ಟಚ್ ಮಾಡಿ ಡೋರ್ ಓಪನ್ ಆಗೋ ಗಂಟ ಇರಬೇಕು. ಹಾಂ ಮನೆ ಒಂದೇ ಗಂಟೆ ಇಟ್ಕಿಸಿದೆ ಇಲ್ವಲ್ಲ. ಟೀ ಕಾಫಿ ಮಾಡ್ತೀರಲ್ಲ ಹಾಂ ಅವಾಗ ಮಾಡೋದು. ಎರಡನೇ ಸ್ಪೀಡ್ ಅನ್ನ ಸಾಂಬಾರು ಮಾಡ್ತೀರಲ್ಲ ಅವಾಗ. ಹಾಂ ಮೂರನೇ ಸ್ಪೀಡ್ ಒಗ್ಗರಣೆ ಫ್ರೈ ಐಟಮ್ ಮಾಡ್ತೀರಲ್ಲ ಹಾಂ ಅವಾಗ. ಇಬ್ಬಂಗಿ ಲೈಟ್ ಬೇಡ ಅಂತ. ಓಕೆ. ಇದು ಒಂದ್ಸತಿ ಟಚ್ ಮಾಡಿದ್ರೆ 3 ನಿಮಿಷ ತಗೊಳುತ್ತೆ ಆಫ್ ಆಗುತ್ತೆ. ಹಾಂ 2 ಸತಿ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಓಕೆ. ಟಚ್ ಬೇಡ ಅಂದ್ರೆ ಸೆನ್ಸರ್. ಅದಕ್ಕೆ ಸೋಡಾ ನಿಂಗೆ ಎಟ್ ಕಲ ಅಂದ್ಬಿಟ್ಟು ನಾನು ಸೆನ್ಸರ್ ಮಾಡಿಸಿರೋದು. ಯಾಕೆ ಹೇಳು, ಕೈ ಹಿಂಗೆ ಅನ್ಬೋದಲ್ಲ. ಈ ಕಡೆಯಿಂದ ಒಂದ್ಸತಿ ಮಾಡಿದ್ರೆ 3 ನಿಮಿಷ, 2 ಸತಿ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಹಾಂ ಬೇಡ ಅಂದ್ರೆ ರಿಮೋಟ್. ಅಷ್ಟೇ. ರಿಮೋಟ್ ತರಿಸ್ಬಿಟ್ಟಿದ್ದೀನಿ, ಅದಕ್ಕೇ ರಿಮೋಟ್ ನಿಂಗೋಸ್ಕರ ತರಿಸಿರೋದು. ಇದು ಆನ್ ಆಫ್. ಹಾಂ ಇದು ಸ್ಪೀಡ್ ಜಾಸ್ತಿ ಮಾಡೋದು. ಮೇಲೆ ತೋರಿಸ್ಬಿಡೋದಕ್ಕೆ. ಇದು ಕಮ್ಮಿ ಮಾಡೋದು. ಮತ್ತು ಅದು ಆಯಿಲ್ ಸ್ಟೋರ್ ಮಾಡೋದು. ತೋರಿಸ್ತೀನಿ ತಡಿ ಇದೆಯಲ್ಲ ಅಲ್ಲಿ. ಆಮೇಲೆ ಈ ಬಟನ್ ರೀಸೆಟ್ ಏನು ಬಟನ್ ಇದು? ತಿಂಗಳಿಗೆ ಒಂದ್ಸತಿ ಅಡುಗೆ ಗಿಡಿಗೆ ಎಲ್ಲ ಆದ್ಮೇಲೆ ರಾತ್ರಿ ಇದಾನ್ ತಿಂಗಳಿಗೆ ಒಂದ್ಸಲನಾ? ತಿಂಗಳಿಗೆ ಒಂದ್ಸತಿ ಹ್ಞೂ ಅದು ಆನ್ ಡೋರ್ ಮಾಡ್ಬಿಟ್ಟು. ಓಪನ್ ಆಗುತ್ತೆ. ಹಾಂ ಈ 0 ಬರೋ ಗಂಟ ಇರಬೇಕು. ಸೆಕೆಂಡ್ ಬಟನ್ ಐತೆ ನೋಡಿ, ಹಾಂ ಲಾಂಗ್ ಪ್ರೆಸ್ ಮಾಡಿ 9 ಬರುತ್ತೆ. ಹಾಂ 10 ನಿಮಿಷ ಬಿಟ್ಬಿಡಿ. ಅದೇ ಆಟೋಮೆಟಿಕ್ ಆನ್ ಆಗಿ ಅದೇ ಆಫ್ ಆಗಿಬಿಡುತ್ತೆ. ಹ್ಞೂ ಬರೀ ಬಿಚ್ಚಿ ವಾಶ್ ಮಾಡೋದು. ಇದು ಎಷ್ಟು ಜನಕ್ಕೆ ಏನು ಎತ್ತ? ತಿಂಗಳಿಗೆ ಒಂದ್ಸತಿ. ತಿಂಗಳಿಗೆ ಒಂದ್ಸಲ ಇದನ್ನು ಇದು ಆನ್ ಮಾಡಿದ್ರೆ ಬಿಚ್ಚಿ ವಾಶ್ ಮಾಡ್ಕೋಬೇಕು. ಹ್ಞೂ ಸರಿ. ಅದು ಆನ್ ಇದ್ರಲ್ಲಿ ಆಯಲ್ ಮಾಡ್ಬಿಟ್ಟು ಜಟ್ಟೆ ಬಿಚ್ಬಿಟ್ಟು ಗಿಟ್ಟೆ ಇದ್ರೆ ವಾಶ್ ಬರುತ್ತೆ. ಸ್ಟಾರ್ಟಿಂಗ್ 1 ಇಯರ್ ಗಿಂತ ಇದ್ರಲ್ಲಿ ಹೊರಗಡೆ ಏನೂ ಬರಲ್ಲ. ಹ್ಞೂ ಅಂದರೆ ಏನು ಸ್ಟೋರ್ ಆಗಲ್ಲ ಹೊರಗಡೆ. ಹ್ಞೂ 1 ಇಯರ್ ಆದಮೇಲೆ ಸ್ಟೋರ್ ಆಗುತ್ತೆ. ಸರಿ. 3 ಇಯರ್ಸ್ ಒನ್ ಟೈಮು ಸರ್ವಿಸ್ ಮಾಡಿಸ್ಬೇಕು. ಇಲ್ಲಿ ಅಡುಗೆ ಮಾಡುವಾಗ ಮಾತ್ರ ಸ್ವಿಚ್ ಆನ್ ಇರಬೇಕು, ಬೇರೆ ಟೈಮ್ ಆಫ್ ಇರಬೇಕು. ಆಫ್ ಆಫ್ ಅದು ಈ ಕಡೆ ಬೇಡ. ಇರು ಬೇಬೆ, ತೋರಿಸ್ತೀನಿ ಹಂಗೆ ನೋಡು ಬೇಬೆ. ಇದು 2, ಇದು 3, ಇದು ತಿರ್ಗಾ ತಾರಿಸ್ತಾ ಇರೋದೇನೇನೋ ಈ ಸತಿ. ಅಷ್ಟೇ. ಅದೇನೋ ನಿಜನ ಹಂಗೆ ಮಣೆ ಇದು ಕಾಸ್ಟ್ ಎಷ್ಟೀಗ? ಅಷ್ಟೇ ಗಾಯ್ಸ್, ಫೈನಲ್ ಫಿಟ್ ಆಯ್ತು. ಕಾಸ್ಟ್ ಬಂದು ಈಗ 28,000 ಆಗೈತಿ. ಈಗ ಇವ್ರು ಎಷ್ಟು ಕೇಳ್ತಾರೋ ಗೊತ್ತಿಲ್ಲ. ನೋಡ್ಬಿಟ್ಟು ಕೊಟ್ಬಿಟ್ಟು ಸೈನ್ ಮಾಡಿ